ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಅಂದರೆ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಅಂದರೆ ಜನವರಿ ಮತ್ತು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ ಈಗ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಅದಕ್ಕಾಗಿ ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾವುದೇ ರೀತಿ ನಿಮಗೆ ಫೇಕ್ ಆಗಿ ನಾನು ವಿಡಿಯೋ ಮಾಡಿ ತಿಳಿಸೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ದಿನ ಆಯಿತು ನಾ ಯುವ ನಿಧಿ ಬಗ್ಗೆ ಯಾವುದೇ ರೀತಿ ವಿಡಿಯೋನು ಸಹ ಅಪ್ಲೋಡ್ ಮಾಡಿಲ್ಲ. ನನಗೆ ಕರೆಂಟಾಗಿ ನನಗೆ ಮಾಹಿತಿ ಬಂದರೆ ಮಾತ್ರ ನಾನು ಸಂಪೂರ್ಣ ವಿಡಿಯೋ ಮಾಡಿ ನಿಮಗೆ ಆದಷ್ಟು ವಿಡಿಯೋ ಮಾಡಿ ತಿಳಿಸುವ ಕೆಲಸ ಮಾಡ್ತೇನೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಸಾಕಷ್ಟು ಸ್ಟೂಡೆಂಟ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅಂದರೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಜನವರಿ ತನಕ ಸ್ಟೇಟಸ್ ಅಪ್ಡೇಟ್ ಇತ್ತು. ಹಾಗೆ ಫೆಬ್ರವರಿದು ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿತ್ತು. DBT ಪ್ರೊಸೀಡ್ ಅಂತ ಆಗಿತ್ತು. ಹಾಗೆ ಡಿಸೆಂಬರ್ದು ಪ್ರೆಸೆಂಟ್ ಸ್ಟೇಟಸಲ್ಲಿ, ಪೇಮೆಂಟ್ ಸ್ಟೇಟಸಲ್ಲಿ ಸಕ್ಸಸ್ ಅಂತ ಇದ್ದರೂ ಕೂಡ ಡಿಸೆಂಬರ್ದು ಯಾವುದೇ ಸ್ಟೂಡೆಂಟ್ಗಳಿಗೆ ಹಣ ಕ್ರೆಡಿಟ್ ಆಗಿಲ್ಲ. ಅದು ನನಗೂ ಕೂಡ ಕ್ರೆಡಿಟ್ ಆಗಿಲ್ಲ. ಆದರೆ ನನಗೂ ಕೂಡ ಡಿಸೆಂಬರ್ದು ಬರಬೇಕು. ಜನವರಿ ತಿಂಗಳದ ಮಾತ್ರ ಕ್ರೆಡಿಟ್ ಆಗಿತ್ತು. ಅದು ಬಿಟ್ಟರೆ ಮತ್ತೆ ಯಾವುದೇ ರೀತಿ ಈಗ 4-5 ತಿಂಗಳಾದರೂ ಕೂಡ ಯಾವುದೇ ರೀತಿ ಯುವ ನಿಧಿದು ಹಣ ಜಮಾ ಆಗ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಹೇಳೋದೇನೆಂದರೆ, ಈಗ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಂತ್ಲಿ ಸ್ಟೇಟಸ್ ಮಾತ್ರ ಅಪ್ಡೇಟ್ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾನು ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ನ ಹಾಕ್ತಾ ಇದ್ದೀನಿ. ಫೆಬ್ರವರಿದು DBT ಪ್ರೊಸೀಡ್ ಅಂತ ಇದೆ. ಆದರೆ ಯಾವುದೇ ರೀತಿ ಸ್ಟೂಡೆಂಟ್ಗಳಿಗೆ ಹಣ ಕ್ರೆಡಿಟ್ ಆಗಿಲ್ಲ. ಹಾಗೆ ಈ ಹಿಂದೆ ನೋಡ್ತಾ ಇರ್ಬೋದು ನೀವು, ಡಿಸೆಂಬರ್ದು ಕೂಡ ಸಕ್ಸಸ್ ಅಂತ ಇದ್ರೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ. ಹಾಗೆ ಫೆಬ್ರವರಿ ಆಯಿತು. ಹಾಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ಕೂಡ ಈಗ DBT ಪುಷ್ಡ್ ಅಂತ ಸ್ಟೇಟಸ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಮಾರ್ಚ್ ತಿಂಗಳದು ನಾನೀಗ ಸ್ಕ್ರೀನ್ಶಾಟ್ನ ಹಾಕ್ತಾ ಇದ್ದೀನಿ ನೋಡಿ. ನೋಡ್ಬೋದು ನೀವು, DBT ಪುಷ್ಡ್ ಅಂತ ಆಗಿದೆ. ಆದರೆ ಯಾವುದೇ ರೀತಿ ಸ್ಟೂಡೆಂಟ್ಗಳಿಗೆ ಹಣ ಮಾತ್ರ ಕ್ರೆಡಿಟ್ ಆಗ್ತಾ ಇಲ್ಲ. ಮತ್ತು ಏಪ್ರಿಲ್ದು ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ಶಾಟ್ನ ಹಾಕ್ತಾ ಇದ್ದೀನಿ ನೋಡಿ. ಏಪ್ರಿಲ್ದು ಕೂಡ DBT ಪುಷ್ಡ್ ಅಂತ ಇದ್ರೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಆದರೆ ಕಂಟಿನ್ಯೂಸ್ ಆಗಿ ಮಂತ್ಲಿ ಸ್ಟೇಟಸ್ ಮಾತ್ರ ಅಪ್ಡೇಟ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ನವರು. ಆದರೆ ಯಾವುದೇ ರೀತಿ ಹಣ ಮಾತ್ರ ಜಮಾ ಆಗ್ತಾ ಇಲ್ಲ. ಈ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಸಾಕಷ್ಟು ಸ್ಟೂಡೆಂಟ್ಗಳು ಕಾಯ್ತಾ ಇದ್ದಾರೆ, ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಯುವ ನಿಧಿ ಹಣ ಅಂತ. ಆದಷ್ಟು ಬೇಗ ಯುವ ನಿಧಿ ಪೆಂಡಿಂಗ್ ಇರುವ ಎಲ್ಲ ಹಣನೂ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ಈ ವಿಡಿಯೋದಿಂದ ಮನವಿ ಮಾಡ್ಕೊತಾ ಇದ್ದೀನಿ ಸರ್ಕಾರಕ್ಕೆ. ಆದಷ್ಟು ಬೇಗ ಸರ್ಕಾರ ಹಣನ ರಿಲೀಸ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಆದಷ್ಟು ಬೇಗ ಸರ್ಕಾರಕ್ಕೆ ಈ ಯುವ ನಿಧಿ ಬಗ್ಗೆ ಮಾಹಿತಿ ತಿಳಿಯಲಿ. ಯಾಕೆ ಅಂದರೆ ಯಾವುದೇ ಯೋಜನೆ ಬಗ್ಗೆ ಮಾಹಿತಿ ಬಂದರೂ ಕೂಡ ಯುವ ನಿಧಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬರ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು, ಸಾಕಷ್ಟು ಸ್ಟೂಡೆಂಟ್ಗಳು ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದಾರೆ. 4-5 ತಿಂಗಳಾದರೂ ಕೂಡ ಇನ್ನೂ ಕೂಡ ಸರ್ಕಾರ ಹಣನೇ ರಿಲೀಸ್ ಮಾಡ್ತಾ ಇಲ್ಲ. ಆದರೆ ಸ್ಟೇಟಸ್ ಮಾತ್ರ ಕಂಟಿನ್ಯೂಸ್ ಆಗಿ ಅದರ ಪಾಡಿಗೆ ಅದು ಅಪ್ಡೇಟ್ ಆಗ್ತಾನೇ ಇದೆ. ನೋಡೋಣ ಯಾವಾಗ ಹಣ ರಿಲೀಸ್ ಮಾಡ್ತಾರೆ ಅಂತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸರ್ಕಾರಕ್ಕೆ ಮುಟ್ಲಿ ಈ ವಿಡಿಯೋ ಅಂತಾನೆ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಪೆಂಡಿಂಗ್ ಇರುವ ಎಲ್ಲ ತಿಂಗಳ ಹಣನೂ ಕೂಡ ಆದಷ್ಟು ಎಲ್ಲ ಸ್ಟೂಡೆಂಟ್ಗಳಿಗೆ ಜಮಾ ಆಗಲಿ ಅಂತ ಕೇಳ್ತಾ, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಜೂನ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನ್ನ ಮಾಡೋದು ಮಾತ್ರ ಮರಿಬೇಡಿ. ಕಂಟಿನ್ಯೂಸ್ ಆಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ತಾ ಬನ್ನಿ. ನೋಡೋಣ ಯಾವಾಗ ಹಣ ರಿಲೀಸ್ ಮಾಡ್ತಾರೆ ಅಂತ. ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತುಂಬ ನಿಮಗೆ ಉಪಯುಕ್ತವಾಗಿದ್ದರೆ ಪ್ರತಿಯೊಬ್ಬರು ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ. ಹಾಗೆ ನಿಮ್ಮ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ. ಇದೇ ತರಹದ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ಗೆ ಈ ಕೂಡಲೇ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.